ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗ್ಯಾರಂಟಿಯ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ. ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ವರ್ಸಸ್ ರೈತರು ಅನ್ನುವಂಥ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಇದರ ಮಧ್ಯದಲ್ಲಿ ಜೆಡಿಎಸ್ ಕೂಡ ಎಂಟ್ರಿ ಕೊಟ್ಟಿದ್ದು, ರೈತರ ಬೆಂಬಲಕ್ಕೆ ನಾವಿದ್ದೀವಿ ಅಂತ ಹೋರಾಟ ಮಾಡಿದ್ರು, ಪಾದಯಾತ್ರೆಯಲ್ಲಿ ಭಾಗಿಯಾದ್ರು. ಬಟ್ ಇದನ್ನ ಮೀರಿ ರಾಜ್ಯ ಸರ್ಕಾರ ರೈತರ ಒಪ್ಪಿಗೆ ಇದೆ, ಹಾಗಾಗಿ ಟೌನ್ಶಿಪ್ ಯೋಜನೆಯನ್ನ ಜಾರಿಗೆ ತಂದೇ ತರ್ತೀವಿ ಅಂತ ಅಧಿಕಾರಿಗಳನ್ನ ಸ್ಪಾಟಿಗೆ ಕಳಿಸಿದ್ರು, ಸರ್ವೆ ಮಾಡೋದಕ್ಕೆ ಕಳಿಸಿದ್ರು. ಆದ್ರೆ ಆರಂಭಿಕ ಹಿನ್ನಡೆ ಅನ್ನೋ ರೀತಿಯಲ್ಲಿ ಸರ್ವೆಗೆ ಬಂದ ಅಧಿಕಾರಿಗಳಿಗೆ ಅತಿ ದೊಡ್ಡ ಮುಖಭಂಗ ಮಾಡುವ ಮೂಲಕ ರೈತರು ಅಲ್ಲಿಂದ ವಾಪಸ್ ಕಳಿಸಿದ್ದಾರೆ. ಇದರ ಮಧ್ಯದಲ್ಲಿ ಮತ್ತೆ ಸರ್ವೆಗೆ ರಾಜ್ಯ ಸರ್ಕಾರ ಅಸ್ತು ಅಂದಿರೋದ್ರಿಂದ ವಿರೋಧದ ಮಧ್ಯದಲ್ಲಿ ಪೊರಕೆ ಸೇವೆ ಆದ ಬಳಿಕ ಕೂಡ ಅಧಿಕಾರಿಗಳು ಧೈರ್ಯ ಮಾಡಿ ಬಿಡದಿ ಭಾಗಕ್ಕೆ ಕಾಲಿಡ್ತಾರ, ಸರ್ವೆ ಮಾಡೋದಕ್ಕೆ ಮುಂದಾಗ್ತಾರ, ರೈತರು ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರ್ತಾರ? ಇದೆಲ್ಲವೂ ಕೂಡ ಪ್ರಶ್ನೆ ಇದೆ. ಹಾಗಾದ್ರೆ ಇವತ್ತೇನಾಗುತ್ತೆ ಆ ಕುರಿತ ಡೀಟೇಲ್ಸ್ ಇದು. ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರ ಮತ್ತಷ್ಟು ಈ ವಿವಾದ ರಂಗೇರುತ್ತಾ ಇವತ್ತು ಅನ್ನೋದು ಪ್ರಶ್ನೆ. ಕಾರಣ ಇವತ್ತಿನಿಂದ ಮತ್ತೆ ಸರ್ವೆ ಮಾಡಿಸೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಮತ್ತೆ ಸರ್ವೆಗೆ ಹೋಗಿ ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದೆ ರಾಜ್ಯ ಸರ್ಕಾರ. ಮೊನ್ನೆ ಪೊರಕೆ ಸೇವೆ, ನಿನ್ನೆ ವಿಷ ಕುಡಿಯೋ ಎಚ್ಚರಿಕೆ ರೈತರಿಂದ. ಇದರ ಮಧ್ಯದಲ್ಲೂ ಕೂಡ ಅಧಿಕಾರಿಗಳು ಸರ್ವೆ ಮಾಡ್ತೀವಿ ಅಂತ ಹೋಗ್ತಾರ. ಇವತ್ತು ಅಧಿಕಾರಿಗಳು ಸರ್ವೆಗೆ ಹೋಗಿದ್ದೇ ಆದಲ್ಲಿ ಏನಾಗಬಹುದು ಪರಿಸ್ಥಿತಿ ಅಂತ. ಬಿಡದಿ ಹಳ್ಳಿಗಳಲ್ಲೂ ಕೂಡ ಇವತ್ತು ಹೈ ಡ್ರಾಮಾ ಆಗೋದು ಫಿಕ್ಸ್, ಅದರಲ್ಲಿ ಡೌಟೇ ಇಲ್ಲ ಬಿಡಿ. ಈಗಾಗಲೇ ಸರ್ಕಾರಕ್ಕೆ ಮೊನ್ನೆ ನಡೆದ ಘಟನೆ ಬಗ್ಗೆ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಆದ್ರೂ ಕೂಡ ಸರ್ವೆ ಮಾಡಿ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇರೋದು. ಅಲ್ಲಿಗೆ ನಮ್ಮ ಹತ್ರ ಒಪ್ಪಿಗೆ ಪತ್ರ ಇದೆ, 80% ರೈತರು ಒಪ್ಕೊಂಡ್ಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಯೋಜನೆಯನ್ನ ಕೈ ಬಿಡೋ ಮಾತೇ ಇಲ್ಲ ಅನ್ನೋ ರೀತಿಯಲ್ಲಿ ರಾಜ್ಯ ಸರ್ಕಾರದ ನಿಲುವು ತಾಳ್ಬಿಟ್ಟಿದೆಯಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರ ಬಹಳ ಸ್ಪಷ್ಟ. ಮಿನಿ ಬೆಂಗಳೂರು ನಿರ್ಮಾಣ ಮಾಡ್ತೀವಿ ಅಂತ ಹೋಗ್ತಾ ಇರುವಂತಹ ಯೋಜನೆ. ದೊಡ್ಡ ದೊಡ್ಡ IT-BT ಕಂಪನಿಗಳು ಜನವಾಸ ಮಾಡ್ತಾರೆ, ಬಟ್ ರೈತರ ಭೂಮಿ ಮಾತ್ರ ಅಲ್ಲಿ ನೋಡೋದಕ್ಕೆ ಸಿಗಲ್ಲ. ಬದಲಾಗಿ ದೊಡ್ಡ ದೊಡ್ಡ ಕಂಪ್ನಿಗಳು ಮಾತ್ರ ಇನ್ನು ಮುಂದೆ ಇರುತ್ತೆ ಅಲ್ಲಿ ಅಂತ. ಬೆಂಗಳೂರಿನ ಟ್ರಾಫಿಕ್ ಜಾಮ್ ಮತ್ತು ಇಲ್ಲಿ IT ಹಬ್ ಅಂತ ಏನು ಹೇಳಲಾಗುತ್ತೆ, ಅದಕ್ಕೆ ಮಿನಿ ಪರ್ಯಾಯ ವ್ಯವಸ್ಥೆ ಆಗಬೇಕು. ಇಲ್ಲಿ ಜನಸಂದಣಿ ಜಾಸ್ತಿ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಇಂಥದ್ದೊಂದು ಯೋಜನೆಯನ್ನ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗಲೇ ಈ ಯೋಜನೆ ಜಾರಿಗೆ ತರಬೇಕು ಅಂತ ಹೊರಟಿದ್ರು. ಬಟ್ ಆರಂಭಿಕ ವಿರೋಧ ವ್ಯಕ್ತವಾಗ್ತಾ ಇದ್ದಂತೆ ಕುಮಾರಸ್ವಾಮಿ ಅವರು ಅಲರ್ಟ್ ಆಗಿ ಯೋಜನೆಯನ್ನ ಕೈ ಬಿಡ್ತಾರೆ. ಬಟ್ ಈಗ ಕಾಂಗ್ರೆಸ್ ಅಧಿಕಾರದಲ್ಲಿರೋದ್ರಿಂದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇಲ್ಲ, ಈ ಯೋಜನೆಯಿಂದ ಬೆಂಗಳೂರಿಗೂ ಲಾಭ ಆಗುತ್ತೆ, ಜೊತೆಗೆ ಮಿನಿ ಬೆಂಗಳೂರು ನಿರ್ಮಾಣ ಮಾಡೋದ್ರಿಂದ ಮತ್ತೆ ಅತಿ ಹೆಚ್ಚಿನ ಆದಾಯ ಸರ್ಕಾರಕ್ಕೂ ಬರಬಹುದು ಅನ್ನುವಂಥ ಲೆಕ್ಕಾಚಾರ. ಅದರಿಂದ ಬೆಂಗಳೂರಿನಲ್ಲಿರುವಂತಹ ಸಮಸ್ಯೆಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು ಅನ್ನೋ ಕಾರಣಕ್ಕೆ ಯೋಜನೆಯನ್ನ ಜಾರಿಗೆ ತರ್ತೀವಿ ಅಂತ ಮುಖ್ಯಮಂತ್ರಿಗಳು ಮುಂದಾಗ್ತಿದ್ದಾರೆ. ಬಟ್ ರೈತರು ಒಪ್ಕೊಳ್ತಿಲ್ವಲ್ಲ, ಈಗಲೂ ಕೂಡ ಹೋರಾಟ, ವಿರೋಧ. ಇದರ ಮಧ್ಯದಲ್ಲಿ ಮಾಜಿ ಪ್ರಧಾನಿ HD ದೇವೇಗೌಡರು ಹೋರಾಟದಲ್ಲಿ ಭಾಗಿಯಾಗ್ತಾರಾ ಅಂತ. ಈಗಾಗಲೇ ಹೋರಾಟಕ್ಕೆ ಮಾಜಿ ಪ್ರಧಾನಿ HD ದೇವೇಗೌಡರು ಬೆಂಬಲ ಸೂಚಿಸಿದ್ದಾರೆ. ನಿನ್ನೆ ರಾಜ್ಯ ಸರ್ಕಾರಕ್ಕೆ ಡೆಡ್ ಲೈನ್ ಕೊಟ್ಟಿದ್ರು ಮಾಜಿ ಪ್ರಧಾನಿ HD ದೇವೇಗೌಡರು. ಇವತ್ತು ಹೋರಾಟದಲ್ಲಿ ಭಾಗಿಯಾಗೇ ಬಿಡ್ತಾರ? ಈಗಾಗಲೇ ಪತ್ರ ಬರೆದು ಮನವಿ ಮಾಡಿದ್ರು ಕೂಡ ಉತ್ತರ ಸಿಕ್ಕಿಲ್ಲ ಅಂತ ಕಿಡಿಕಾರ್ತಿದ್ದಾರೆ ಮಾಜಿ ಪ್ರಧಾನಿ HD ದೇವೇಗೌಡರು. ಸರ್ಕಾರದ ಸರ್ವೆ ಮುಂದುವರೆಸಿದ್ರೆ ಪ್ರತಿಭಟನೆಯಲ್ಲಿ ದೇವೇಗೌಡರು ಕೂಡ ಭಾಗಿಯಾಗ್ಬಿಡ್ತಾರ? ಪ್ರತಿಭಟನೆಗೆ ಗೌಡ್ರು ಬಂದ್ರೆ ಮತ್ತೊಂದು ಸ್ವರೂಪ ಪಡೆದುಕೊಳ್ಳೋದ್ರಲ್ಲಿ ಡೌಟೇ ಇಲ್ಲ. ಈ ಹೋರಾಟ ಬಿಡದಿ ರೈತರ ಹೋರಾಟದಲ್ಲಿ ಭಾಗಿಯಾದ್ರೆ HD ದೇವೇಗೌಡರು ಹೋರಾಟಕ್ಕೆ ಮತ್ತಷ್ಟು ಬಲ ಸಿಗುತ್ತೆ. ರೈತರ ಹೋರಾಟಕ್ಕೆ ಅತಿ ದೊಡ್ಡ ಶಕ್ತಿ ಆಗ್ತಾರೆ ದೇವೇಗೌಡರು. ಆಲ್ರೆಡಿ ಈಗ
ರೈತರ ವಿರೋಧದ ಮಧ್ಯದಲ್ಲಿ ಯೋಜನೆ ಜಾರಿಗೆ ತರ್ತೀವಿ ಅಂತ ಹೋಗ್ತಾ ಇರುವ ರಾಜ್ಯ ಸರ್ಕಾರದ ವಿರುದ್ಧ ಮೊನ್ನೆ ಅವರು ಚೀಮಾರಿ ಹಾಕಿದ್ರು. ರಾಜ್ಯ ಸರ್ಕಾರಕ್ಕೆ ಒಂದಷ್ಟು ಕ್ಲಾರಿಟಿ ಕೊಡಿ, ಯೋಜನೆಯಿಂದ ಸರ್ಕಾರಕ್ಕೆ ಏನ್ ಲಾಭ, ರೈತರನ್ನ ಇಷ್ಟರ ಮಟ್ಟಿಗೆ ಒಕ್ಕಲೆಬ್ಬಿಸಿ ಹೋರಾಟ ಮಾಡಿಸಿ ಏನ್ ಲಾಭ ಪಡ್ಕೊಳ್ಬೇಕು ಸರ್ಕಾರ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಎನಿವೆ ಇದು ಯಾವುದಕ್ಕೂ ಕೂಡ ಉತ್ತರ ಸಿಗದೆ ಹೋದ್ರೆ ದೇವೇಗೌಡ್ರೆ ಸ್ಪಾಟ್ಗೆ ಹೋಗ್ತಾರ, ರೈತರ ಜೊತೆಗೆ ನಿಂತ್ಕೊಳ್ತಾರ, ಹೋರಾಟದಲ್ಲಿ ಭಾಗ್ಯ ಆಗ್ತಾರ, ಈ ಪ್ರಶ್ನೆ ಇದೆ. ಅವ್ರು ಹೋಗಿದ್ದೇ ಆದಲ್ಲಿ ಸ್ಥಳಕ್ಕೆ ಈ ಹೋರಾಟ ಮತ್ತೊಂದು ಆಯಾಮ ಪಡೆದುಕೊಳ್ಳುತ್ತೆ ಅಂತ ಹೇಳಲಾಗ್ತಾ ಇದೆ.